ಪುಸ್ತಕ ಸಂಸ್ಕೃತಿ ಉಳಿದಷ್ಟು ಬೆಳೆದಷ್ಟು ಒಂದು ನಾಡಿನ ಸಂಸ್ಕೃತಿ ಸಮೃದ್ಧವಾಗತ್ತೆ. ಯಾಕೆಂತಂದ್ರೆ ಅಕ್ಷರ ಮಾಧ್ಯಮ ಅಷ್ಟು ಮಹತ್ವದ್ದು, ಅಷ್ಟು ಬೆಲೆ ಇರುವಂಥದ್ದು. ಅಂಥ ಒಂದು ಸಂಪತ್ತು ಅಕ್ಷರ ಮಾಧ್ಯಮದಲ್ಲಿ ಇದೆ. ಬೇರೆ ಯಾವುದೇ ಮಾಧ್ಯಮಕ್ಕಿಂತ ದೊಡ್ಡ ಸಂಪತ್ತು ಅಕ್ಷರ ಮಾಧ್ಯಮದಲ್ಲಿ. ಅದರ ಮೂಲಕ ನಾವು ಗಳಿಸಿಕೊಳ್ಳಬಹುದಾದಂತಹ ಜ್ಞಾನ, ತಿಳುವಳಿಕೆ ಅದು ಅನ್ಲಿಮಿಟೆಡ್, ಕೊನೆ ಇಲ್ಲದ್ದು. ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಅದ್ಭುತವಾದ ರೀತಿಯಲ್ಲಿ ಈ ಪುಸ್ತಕ ಸಂತೆಯನ್ನ ಆಯೋಜನೆ ಮಾಡಿದ್ದಾರೆ. ಅನೇಕ ಪ್ರಕಾಶಕರು ತಮ್ಮ ಅಮೂಲ್ಯ ಕೃತಿಗಳನ್ನ, ತಮ್ಮ ಸಂಸ್ಥೆಯಿಂದ ಪ್ರಕಟ ಆಗಿರುವಂತಹ ಅದ್ಭುತ ಲೇಖಕರ ಅಮೂಲ್ಯ ಕೃತಿಗಳನ್ನ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಸಾವಿರಾರು ಲಕ್ಷಾಂತರ ಪುಸ್ತಕಗಳನ್ನ ನೋಡುವಂತಹ ಸೌಭಾಗ್ಯ, ನಮಗೆ ಬೇಕಾದಂತಹ ಪುಸ್ತಕಗಳನ್ನ ಕೊಳ್ಳುವಂತಹ ಅವಕಾಶ ನಮಗೆ ಈ ಪುಸ್ತಕ ಸಂತೆಯ ಮೂಲಕ ಪ್ರಾಪ್ತವಾಗಿದೆ. ಇಂಥದ್ದೊಂದು ಅದ್ಭುತವಾದ ಕೆಲಸವನ್ನ ಮಾಡಿರೋ, ಒಂದು ಸೂರಿನ ಅಡಿ ಇಷ್ಟು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ನಮಗೆ ನೋಡೋದಕ್ಕೆ, ಕೊಳ್ಳೋದಕ್ಕೆ ಒದಗಿಸಿರುವಂತಹ ಶ್ರೀನಿವಾಸ್ ಅವರಿಗೆ, ಇತರ ಎಲ್ಲ ಪ್ರಕಾಶಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ನಾಡಿನ ಸಮಸ್ತ ಕನ್ನಡಿಗರ ಪರವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಓದಿನ ಸಂಸ್ಕೃತಿ ಈಗ ಬೆಳೀತಾ ಇದೆ. ಸೋಷಿಯಲ್ ಮೀಡಿಯಾ ಎಷ್ಟೇ ಮುಂದುವರೆದ್ರು ಅಲ್ಲಿನ ವ್ಯಾಪಾರಿ ಮನೋಧರ್ಮದ ಕಾರಣವಾಗಿ ಪುಸ್ತಕ ಸಂಸ್ಕೃತಿಯನ್ನು ಅದು ಹಿಂದಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ. ಸಂಖ್ಯಾ ದೃಷ್ಟಿಯಿಂದ ಅವ್ರು ಹೆಚ್ಚಿರಬಹುದು, ಆದ್ರೆ ಇದು ಕೊಡುವಂತಹ ತಿಳುವಳಿಕೆ ಇದೆಯಲ್ಲ, ಇದು ಬೀರುವಂತಹ ಪರಿಣಾಮ ಇದೆಯಲ್ಲ, ಅದು ಬೇರೆ ಯಾವುದೂ ಬೇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಪುಸ್ತಕಗಳನ್ನು ಓದುವಂತಹ ಓದುಗರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಈ ಪುಸ್ತಕ ಸಂತೆ ನೆರವನ್ನ ನೀಡುತ್ತೆ ಅನ್ನೋದು ನನ್ನ ಭಾವನೆ. ಖಂಡಿತವಾಗ್ಲು ಅದು ಪ್ರತಿನಿತ್ಯದ ಕಾಯಕ ನಮ್ಮದು. ಪುಸ್ತಕದ ಅಂಗಡಿಗೆ ಹೋಗೋದು, ಪುಸ್ತಕಗಳನ್ನ ಕೊಳ್ಳೋದು. ನಮ್ಮ ಮನೆಯಲ್ಲೇ ಒಂದು ದೊಡ್ಡ ಲೈಬ್ರರಿ ಇದೆ. ಆ ಲೈಬ್ರರಿಯ ಇನ್ನಷ್ಟು ಬೆಳೆಸಬೇಕು. ನಮ್ಮ ನಾಡಿನ ಅದ್ಭುತ ಸಾಹಿತಿಗಳ ಪುಸ್ತಕಗಳಿಂದ ನಮ್ಮ ಲೈಬ್ರರಿ ಸಮೃದ್ಧವಾಗಬೇಕು, ಶ್ರೀಮಂತವಾಗಬೇಕು ಅನ್ನೋದು ನಮ್ಮ ಆಸೆ.